ನಮ್ಮ ಬೆಂಗಳೂರಿನ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆನ ಎಷ್ಟು ಅದ್ದೂರಿಯಾಗುತ್ತೋ ಅಷ್ಟೇ ಅದ್ದೂರಿಯಾಗಿ ನಮ್ಮ ನೆಲಮಂಗಲದಲ್ಲಿರೋ ಬಂಡೆ ಗಣೇಶ ಕಡಲೆಕಾಯಿ ಪರಿಷೆನೂ ಅಷ್ಟೇ ಅದ್ದೂರಿಯಾಗುತ್ತೆ. ಇದೇ ಡಿಸೆಂಬರ್ 14ಗೆ ಗಣೇಶನ ಗುಡಿಯಲ್ಲಿ ಕಲ್ಯಾಣೋತ್ಸವ ಇರುತ್ತೆ ಅಂಡ್ ಡಿಸೆಂಬರ್ 15ಗೆ ಬ್ರಹ್ಮ ರಥೋತ್ಸವ ಇರುತ್ತೆ. ಸುತ್ತಮುತ್ತ ಯಾವ ಊರಲ್ಲಿ ನೋಡಿದ್ರು ಇಷ್ಟು ಅದ್ದೂರಿಯಾಗಿ ಜಾತ್ರೆ ನೋಡಕ್ಕೆ ನಿಮ್ಗೆ ಸಿಗೋದಿಲ್ಲ. ಸುಮಾರು 5 ಕಿಲೋಮೀಟರ್ವರೆಗೂ ರೋಡ್ ನ ಬ್ಲಾಕ್ ಆಗಿರುತ್ತೆ. ಅಷ್ಟು ಜನ ಸೇರ್ತಾರೆ ಕಡಲೆಕಾಯಿ ಪರಿಷೆಗೆ. ಸೊ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಬನ್ನಿ ಈ ಸಲ ನೆಲಮಂಗಲ ಕಡಲೆಕಾಯಿ ಪರಿಷೆಗೆ. ನಮ್ಮ ನೆಲಮಂಗಲದಲ್ಲಿ ಕಡಲೆಕಾಯಿ ಪರಿಷೆ ಡೇ 1 ಕಲ್ಯಾಣೋತ್ಸವ ಇತ್ತು. ಮಾರ್ನಿಂಗ್ ಇಂದ ರೆಡಿ ಮಾಡಿ ಈ ತರ ಕಾಣಿಸೋದನ್ನ ಈ ರೇಂಜ್ಗೆ ವಿಜೃಂಭಣೆಯಾಗಿ ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಕಲ್ಯಾಣೋತ್ಸವ ಅಂತೂ ತುಂಬಾನೇ ಚೆನ್ನಾಗಾಯ್ತು ಅಂಡ್ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಕ್ರೌಡ್ ಹೆವಿ ಇತ್ತು. ಡೇ 2 ಬ್ರಹ್ಮ ರಥೋತ್ಸವ ಇರೋದು ಭಾನುವಾರ ಆಗಿರೋದ್ರಿಂದ ತುಂಬಾ ಜನ ಸೇರೋ ಸಾಧ್ಯತೆ ಇರುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಡೇ 2 ಬ್ರಹ್ಮ ರಥೋತ್ಸವ ಇರುತ್ತೆ. ಇವತ್ತು ನಮ್ಮ ನೆಲಮಂಗಲದಲ್ಲಿ ಡೇ 2 ಕಡಲೆಕಾಯಿ ಪರಿಷೆ ಬ್ರಹ್ಮ ರಥೋತ್ಸವ ಇತ್ತು. ಜಾತ್ರೆಯಲ್ಲಿ ಜನ ಸಾಗರಣೆ ಸೇರಿತ್ತು ಬ್ರಹ್ಮ ರಥೋತ್ಸವ ನೋಡೋಕೆ. ಜಾತ್ರೆಯಲ್ಲಿ ಹೈ ವೋಲ್ಟೇಜ್ ತರ ಟಮಟೆ ಸೌಂಡ್ ಮಾತ್ರ ಸಖತ್ ಎನರ್ಜಿ ಕೊಡ್ತು. ಸರಿ ಸುಮಾರು 12:30 ಅಷ್ಟರಲ್ಲಿ ಬ್ರಹ್ಮ ರಥೋತ್ಸವ ಶುರು ಆಯ್ತು. ನೋಡಕ್ ತುಂಬಾನೇ ವಿಜೃಂಭಣೆ ಆಗಿತ್ತು. ರಥಕ್ಕೆ ಹೂವಿನ ಅಲಂಕಾರ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಗಣಪತಿಗೆ ಕಡಲೆಕಾಯಿ ಹಾರ ಹಾಕಿರೋದು ತುಂಬಾನೇ ಹೈಲೈಟ್ ಆಗಿತ್ತು. ಮಾರ್ನಿಂಗ್ ಇಂದ ಶುರು ಆದ್ರೆ ಜಾತ್ರೆ ಮುಗಿಯೋವರೆಗೂ ಅನ್ನ ಸಂತರ್ಪಣೆ ಮಾತ್ರ ಮಾಡ್ತಾನೆ ಇರ್ತಾರೆ. ಫೈನಲ್ ಆಗಿ ಜಾತ್ರೆಯಲ್ಲಿ ಯಾವುದೇ ತರ ಪ್ರಾಬ್ಲಮ್ ಬರ್ದಿದ್ದಂಗೆ ತುಂಬಾನೇ ಅಚ್ಚುಕಟ್ಟಾಗಿ ಸೆಕ್ಯೂರಿಟಿ ಕೊಟ್ಟಿರೋ ಪೊಲೀಸ್ ಸಿಬ್ಬಂದಿ ಅವರಿಗೆ ನಮ್ಮ ನೆಲಮಂಗಲ ಜನತೆಯಿಂದ ಧನ್ಯವಾದಗಳು ಸರ್. ವಿಡಿಯೋ ಎಂಡ್ ಮಾಡಕ್ಕಿಂತ ಮುಂಚೆ ಈ ಚಿಕ್ಕ ಬ್ರ್ಯಾಂಡ್ ನ ಅಂದ್ರೆ ವಿನಯ್ ಲಾಕ್ಸ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.